ಬ್ರೈನ್ ಇನ್ಫೆಕ್ಷನ್ಸ್ನ ಬಗ್ಗೆ ಮಾತಾಡ್ತಾ ಲಾಸ್ಟ್ ಫ್ಯೂ ಎಪಿಸೋಡ್ಸಲ್ಲಿ ತುಂಬ ಇನ್ ಡೆಪ್ತ್ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಂಡ್ವಿ. ಹೇಗೆ ಇದು ಉಂಟಾಗಬಹುದು, ಯಾವೆಲ್ಲದರಿಂದ ಇದು ಉಂಟಾಗಬಹುದು, ಆ್ಯಂಡ್ ವಾಟ್ ಕುಡ್ ಬಿ ದ ಮೋಸ್ಟ್ ಪ್ರಾಬಬಲ್ ಅಥವಾ ಕಾಮನ್ ರೀಸನ್ಸ್ ಅಂತ. ಆಲ್ಸೋ ಬ್ರೈನ್ ಇನ್ಫೆಕ್ಷನ್ಸ್ ಅಂದಾಗ ಕೆಲವೊಂದು ಸಲ ಅದು ಕೊಡುವಂಥ ಸಿಂಪ್ಟಮ್ಸ್ಗಳು ತುಂಬ ನಾರ್ಮಲ್ ಆಗಿ ನಮಗೆ ಕಾಣಿಸಬಹುದು. ಅಂದರೆ ಒಂದು ಜ್ವರ ಇರಬಹುದು ಅಥವಾ ಲೈಟಾಗಿ ಕನ್ಫ್ಯೂಷನ್ನು, ಡಿಸಿನೆಸ್, ಈ ಥರದ್ದೆಲ್ಲ ಸಿಂಪ್ಟಮ್ಸ್ನ ದೇಹ ಹೊರ ಹಾಕಿದಾಗ ನಾವಿದು ಬ್ರೈನ್ ಇನ್ಫೆಕ್ಷನ್ ಇರಬಹುದು ಅಂತ ಅಂದ್ಕೊಳ್ಳೋದೇ ಇಲ್ಲ. ಬಟ್ ಆ್ಯಕ್ಚುಲಿ ಮೆಡಿಕಲ್ ಫೀಲ್ಡಲ್ಲೇ ಡಾಕ್ಟರ್ಸೇ ಇದನ್ನು ಒಂಥರ ಮೆಡಿಕಲ್ ಮಿಸ್ಟ್ರಿ ಅಂತ ಕರೀತಾರೆ. ಯಾಕಂದರೆ ನೋಡಿ, ಸಾಕಷ್ಟು ಸ್ಕ್ಯಾನ್ಸ್ಗಳು, ಸ್ಪೈನಲ್ ಫ್ಲೂಯಿಡ್ ಅನಾಲಿಸಿಸ್, ಬ್ಲಡ್ ಟೆಸ್ಟ್ಸ್, ನ್ಯೂರಲಾಜಿಕಲ್ ಎಕ್ಸಾಮಿನೇಷನ್ಸ್, ಇವೆಲ್ಲವನ್ನ ಒಂಥರ ಜಿಕ್ಸಾ ಪಜಲ್ ಥರ ಸೆಪ್ರೇಟ್ ಆಗಿರುತ್ತೆ. ಅದನ್ನ ಜೋಡಿಸಿ ಇದು ಇಂಥದ್ರಿಂದಲೇ ಆಗಿದೆ ಅಂತ ಕಂಡುಹಿಡಿಯೋದು ಕೆಲವೊಂದ್ಸಲ ತುಂಬ ಕಷ್ಟ ಆಗುತ್ತೆ. ಬಟ್ ಡಾಕ್ಟರ್, ಒಂದು ಬ್ರೈನ್ ಇನ್ಫೆಕ್ಷನ್ ಇರಬಹುದು ಈ ವ್ಯಕ್ತಿಗೆ ಅಂತ ನೀವು ಅನುಮಾನ ಪಟ್ಟಾಗ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ತೀರಾ? ಮೊದಲು ಹೆಂಗೆ ಅಂತಂದರೆ, ಬ್ರೈನ್ ಇನ್ಫೆಕ್ಷನ್ ಇದೆ ಅಂತ ಕಂಡು ಹಿಡಿದು ಕ್ಲಿನಿಕಲ್ಲಾಗಿ ಚೆನ್ನಾಗಿ ಎಕ್ಸಾಮಿನ್ ಮಾಡಿ, ಸಾಕಷ್ಟು ಸಣ್ಣ ಪುಟ್ಟ ಬೇರೆ ಬೇರೆ ಸೈನ್ಸು ಸಿಂಪ್ಟಮ್ಸ್ ಇರುತ್ತೆ, ಪೇಷಂಟನ್ನು ಎಕ್ಸಾಮಿನ್ ಮಾಡಿರ್ತೀವಿ. ಸೊ ಒಂದು ಹಂತಕ್ಕೆ ಒಂದು ಗೆಸ್ ಇರುತ್ತೆ, ಬ್ರೈನ್ ಇನ್ಫೆಕ್ಷನ್ ಇರಬಹುದು, ಇದರ ಮೆನಿಂಜೈಟಿಸ್ ಅಥವಾ ಎನ್ಸೆಫಲೈಟಿಸ್ ಇರಬಹುದು ಅಂತ. ಸೊ ರೊಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಸೋದು ಸಹಜ. ಯಾಕೆಂತಂದರೆ WBC ಕೌಂಟ್ ಜಾಸ್ತಿ, ಯಾವುದೇ ಇನ್ಫೆಕ್ಷನ್ ಆಗಲಿ WBC ಕೌಂಟ್ ಜಾಸ್ತಿ ಆಗಿದ್ದೇ ಇರುತ್ತೆ. ಸೊ ಅದು ಮಾಡಿಸೋದು ಇದ್ದಿದ್ದೇನೆ. ಅದ್ರ ಜೊತೆಗೆ ಕ್ಲಿಂಚಿಂಗ್ ಡಯಾಗ್ನೋಸಿಸ್ ನಮಗೆ ಸಿಗೋದು ಲಂಬಾರ್ ಪಂಚರಿಂದ. ಸೊ ಲಂಬಾರ್ ಪಂಚರ್ ಅಂತ ಏನು ಅಂತಂದರೆ, ನಮ್ಮ ಮಿದುಳು ಮತ್ತು ಸ್ಪೈನಲ್ ಕಾರ್ಡಿನ ಸುತ್ತ ನಾರ್ಮಲ್ ಆಗಿ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಒಂದು ದ್ರವ ಹರಿತಾ ಇರುತ್ತೆ, ಆಯಿತಾ? ಸೊ ಬ್ರೈನಿನ ಇನ್ಫೆಕ್ಷನ್ ಆದಾಗ ಅಥವಾ ಮೆನಿಂಜಸ್ ಇನ್ಫೆಕ್ಷನ್ ಆದಾಗ ಈ ಫ್ಲೂಯಿಡು ಕೂಡ ಆ ಇನ್ಫೆಕ್ಷಸ್ ಮೆಟೀರಿಯಲ್ನ ಇರುವಂಥ ಸಾಧ್ಯತೆ ತುಂಬ ಜಾಸ್ತಿ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ, ಕೆಳಗಡೆ ಬೆನ್ನಲ್ಲಿ ಒಂದು ಚಿಕ್ಕ ಸೂಜಿನ ಹಾಕಿ, ಸೊ ಆ ಒಂದು ಫ್ಲೂಯಿಡ್ ಏನಿದೆ ಅದನ್ನು ಅನಾಲಿಸಿಸ್ಗೆ ಅಂತ ಹೇಳಿ ತಗೋತೀವಿ. ಅದ್ರಲ್ಲಿ ನೋಡೋಷ್ಟು ಸಾಕಷ್ಟಿದೆ. ಮೈಕ್ರೋಸ್ಕೋಪಿನಲ್ಲಿ ಯಾವ ರೀತಿ ಬ್ಯಾಕ್ಟೀರಿಯಾನ, ವೈರಸ್ಸಾ, ಫಂಗಸ್ಸಾ ಯಾವ ಥರ ಇದೆ, ಸೆಲ್ ಕೌಂಟ್ ಇರುತ್ತೆ, ಪ್ರೋಟೀನ್ ಅಂಶ ಇರುತ್ತೆ, ಶುಗರಿನ ಅಂಶ ಇರುತ್ತೆ ಅದರಲ್ಲಿ. ಸೊ ಮುಖ್ಯವಾಗಿ ನೋಡುವಂಥದ್ದು. ಸೊ ಈ ಥರ ನೋಡಬೇಕಾಯ್ತು ಅಂತಂದರೆ, ಇನ್ಫೆಕ್ಷನ್ ಇತ್ತು ಅಂದರೆ ಕೆಲವೊಂದ್ಸಲ ಶುಗರಿನ ಅಂಶ ಕಮ್ಮಿ ಆಗುತ್ತೆ, ಪ್ರೋಟೀನಿನ ಅಂಶ ಜಾಸ್ತಿ ಇರುತ್ತೆ, ಸೆಲ್ ಕೌಂಟ್ ತುಂಬ ಜಾಸ್ತಿ ಇರುತ್ತೆ, ಮತ್ತು ಫ್ಲೂಯಿಡ್ ಥಿಕ್ಕಾಗಿರಬಹುದು, ಅಥವಾ ಫ್ಲೂಯಿಡ್ನಲ್ಲೇ ನಮ್ಮ ಮೈಕ್ರೋಸ್ಕೋಪಿ ಮಾಡಬೇಕಾದ್ರೆ ಆರ್ಗ್ಯಾನಿಸಮ್ ಪತ್ತೆ ಆಗ್ಬೋದು. ಅದಲ್ಲದೆ ಆ ಫ್ಲೂಯಿಡನ್ನು ಕಲ್ಚರ್ಗೆ ಕಳಿಸ್ತೀವಿ. ಸೊ ಕಲ್ಚರ್ ಆದಾಗ ಬ್ಯಾಕ್ಟೀರಿಯಾ ಆಗಲಿ, ಫಂಗಸ್ ಆಗಲಿ, ಅಥವಾ TBನ ಬ್ಯಾಕ್ಟೀರಿಯಾ ಆಗಿರಲಿ, ಅದರಲ್ಲಿ ಬೆಳಿಬಹುದು. ಸೊ ಅದರಿಂದ ನಮಗೆ ಯಾವ ತೊಂದರೆಯಿಂದ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಫಂಡಮೆಂಟಲ್ ಡಯಾಗ್ನೋಸಿಸ್ ಬೇಕು ಅಂತಂದರೆ ಲಂಬಾರ್ ಪಂಚರ್ ಮಾಡುವಂಥದ್ದು ಇಟ್ ಈಸ್ ವೆರಿ ಕಾಮನ್. ಇದನ್ನ ಲಿಕ್ವಿಡ್ ಬಯೋಪ್ಸಿ ಅನ್ಬಹುದಾ? ಸಿನ್ಸ್ ಯು ಸೆಂಡಿಂಗ್ CSF, ಬ್ಲಡ್ ಇಸ್ ಆಲ್ಸೋ ಲಿಕ್ವಿಡ್, ಸೇಮ್ ಥಿಂಗ್. ಓಕೆ, ಜಸ್ಟ್ ದಟ್ ನಾವು ಬ್ಲಡ್ನ ವೇಯ್ನಿಂದ ಅಥವಾ ಆರ್ಟ್ರಿಯಿಂದ ತಗೋತೀವಿ. CSFನ ಸ್ಪೈನಲ್ ಕಾರ್ಡ್ ಸುತ್ತಲೂ ಇರೋಂಥ ಫ್ಲೂಯಿಡ್ ಸ್ಪೇಸ್ ಏನಿದೆ ಅಲ್ಲಿಂದ ತಗೊಳ್ಳೋದು, ಕೆಳಗಡೆ ಬೆನ್ನಿಂದ ತಗೊಳ್ಳೋದು ಪದ್ಧತಿ ಲಂಬಾರ್ ಪಂಚರ್ ಮಾಡಿ. ಸ್ಪೈನಲ್ ಟ್ಯಾಪ್, ಸೇಮ್ ಥಿಂಗ್. ಸೊ ಆ ಫ್ಲೂಯಿಡ್ನ ನಾವು ಟೆಸ್ಟಿಗೆ ಕಳಿಸ್ತೀವಿ. ಕೆಲವೊಂದ್ಸಲ ಆರ್ಗ್ಯಾನಿಸಮ್ ಬೆಳೀದೇ ಇರ್ಬೋದು, ಕೆಲವೊಂದ್ಸಲ ಕಲ್ಚರಲ್ಲಿ ನಮಗೆ ಬ್ಯಾಕ್ಟೀರಿಯಾ ಆಗಲಿ, ಫಂಗಸ್ ಆಗಲಿ ಸಿಗದೇ ಇರ್ಬೋದು, ಅಥವಾ ಮೈಕ್ರೋಸ್ಕೋಪಿ ನಮಗೆ ಗೊತ್ತಾಗದೇ ಇರ್ಬೋದು. ಬಟ್ ಸೆಲ್ ಕೌಂಟಿಂದ, ಶುಗರ್ ಕಂಟೆಂಟಿಂದ, ಪ್ರೋಟೀನಿಂದ ಒಂದು ಹಂತಕ್ಕೊಂದು ಅಂದಾಜು ಗೊತ್ತಾಗುತ್ತೆ ಯಾವ ಆರ್ಗ್ಯಾನಿಸಮ್ ಇಂದ ಇನ್ಫೆಕ್ಷನ್ ಆಗಿದೆ, ಏನಕ್ಕಾಗಿದೆ ಅಂತ ಹೇಳಿ. ಸೊ ಟ್ರೀಟ್ಮೆಂಟ್ ಅಲ್ಲಿಂದ ಶುರು ಆಗುತ್ತೆ. ಸೊ ಲಂಬಾರ್ ಪಂಚರ್ ಅಲ್ಲದೆ ಆಕ್ಸಿಲರಿ ಆಗಿ ಬೇರೆ ನೋಡಬೇಕು ಅನ್ನಂಗಿತ್ತು ಅಂದರೆ CT ಸ್ಕ್ಯಾನ್ ಮಾಡಿಸಿ ನೋಡ್ತೀವಿ, ಕಾಂಟ್ರಾಸ್ಟ್, ಎಸ್ಪೆಷಲಿ MRI ವಿತ್ ಕಾಂಟ್ರಾಸ್ಟ್. ಸೊ ಅದರಲ್ಲಿ ನಮಗೆ ಮಿದುಳಿನ ಒಳಗಡೆ ಯಾವ್ಯಾವ ರೀತಿ ಇನ್ಫೆಕ್ಷನ್ ಇದೆ. ಯಾಕೆಂತಂದರೆ ಇನ್ಫೆಕ್ಷನ್ ಅಂತಂದರೆ ಕೇವಲ ಬರೀ ಸ್ಪೈನಲ್ ಫ್ಲೂಯಿಡ್ ಮಾತ್ರ ಇನ್ಫೆಕ್ಟ್ ಆಗಿರುತ್ತೆ ಅಂತಲ್ಲ. ಕೆಲವೊಂದ್ಸಲ ಮಿದುಳಿನ ಒಳಗಡೆ ಆಬ್ಸೆಸ್ ಇರ್ಬೋದು, ಬ್ರೈನ್ ಆಬ್ಸೆಸ್ ಅಂತ ಕರಿತೀವಿ. ಇನ್ಫೆಕ್ಷನ್ ಆಗಿ ಮಿದುಳಿನ ಒಳಗಡೆ ಬ್ರೈನ್ ಆಬ್ಸೆಸ್ ಇರ್ಬೋದು. ಇನ್ಫೆಕ್ಷನ್ ಆಗಿ ಮಿದುಳಿನ ಹೊರಪದರಗಳಲ್ಲಿ ಕೀವು ಸೇರ್ಕೊಂಡಿರ್ಬೋದು, ಎಂಪೈಮಾ ಅಂತ ಕರಿತೀವಿ, ಸಬ್ಡ್ಯೂರಲ್ ಎಂಪೈಮಾ ಅಂತ ಕರಿತೀವಿ. ಮಿದುಳಿನ ಹೊರಪದರಗಳಲ್ಲಿ ಕೀವಿನ ಥರ ಸೇರ್ಕೊಂಡಿರಬಹುದು. ಸೊ ಅದು ಕಾಣಂತ ಸಿಗುತ್ತೆ. ಕೆಲವೊಂದ್ಸಲ ಇನ್ಫೆಕ್ಷನ್ ಆಗಿ ಮಿದುಳಿನ ಒಳಗಡೆ ಈ ಫ್ಲೂಯಿಡ್ ಫ್ಲೋ ಆಗುತ್ತಲ್ಲ, ಅದಕ್ಕೆ ಬ್ಲಾಕೇಜ್ ಆಗಿ ಮಿದುಳಿನ ಒಳಗಡೆ ಫ್ಲೂಯಿಡ್ ಜಾಸ್ತಿ ಕಟ್ಕೊಂಡು ಆ ಫ್ಲೂಯಿಡಿನ ಪ್ರೆಷರ್ ಜಾಸ್ತಿ ಆಗ್ಬೋದು, ಹೈಡ್ರೋಕೆಫಲಸ್ ಅಂತ ಕರಿತೀವಿ. ಸೊ ಅದಿರ್ಬೋದು. ಸೊ ಸಾಕಷ್ಟು ಮಾಹಿತಿ ಸಿಗುತ್ತೆ. ಸೊ ಈ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಯಾವುದು ಪ್ರಾಬಬಲ್ ಆಗಿ ಯಾವ ಕಾರಣದಿಂದ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಬೋದು, ಆ್ಯಂಟಿಬಯೋಟಿಕ್ ಆಗಲಿ, ಆ್ಯಂಟಿವೈರಲ್ ಆಗಲಿ, ಆ್ಯಂಟಿಫಂಗಲ್ ಆಗಲಿ, ಅಥವಾ ಬೇರೆ ಏನಾದರೂ ಹಾಕ್ಬೋದಾ, ಬೇರೆ ಏನಾದರೂ ಇದಕ್ಕೆ ಪರ್ಯಾಯವಾಗಿ ಮಾಡ್ಬೋದಾ, ಇನ್ಫೆಕ್ಷನನ್ನು ವಾಟ್ ಇಸ್ ದ ಬೆಸ್ಟ್ ವೇ ಟು ಟ್ರೀಟ್ ಅಂತ ನೋಡಿಕೊಂಡು ನಾವು ಟ್ರೀಟ್ಮೆಂಟನ್ನು ಮುಂದುವರಿಬೇಕು. ಈ ಕಾರಣಕ್ಕೆ CSFನ ವಿಂಡೋ ಟು ದ ಬ್ರೈನ್ ಅಂತ ಕರೆಯೋದಾ? ಬಟ್ ಏನಂತಂದರೆ, ಮಿದುಳಿನಲ್ಲಿ ಆಗ್ತಕ್ಕಂಥ ಸಾಕಷ್ಟು ರಾಸಾಯನಿಕ ಕ್ರಿಯೆಗಳು, ಇನ್ಫೆಕ್ಷನ್ಗಳು, ಇನ್ನೊಂದು ಮತ್ತೊಂದರದ ಒಂದು ರಿಫ್ಲೆಕ್ಷನ್, ಒಂದು ಪ್ರತಿಫಲನ CSF ಅಲ್ಲಿ ಕಾಣಕ್ಕೆ ಸಿಗುತ್ತೆ. ಸೊ CSF ತಗೊಂಡು ಅಂತಂದರೆ ಬ್ರೈನ್ನ ಹೋಗಿ ಬಯಾಪ್ಸಿ ಮಾಡೋದಾಗಲಿ ಅಥವಾ ಸ್ಪೈನಲ್ ಕಾರ್ಡಿನ ಬಯಾಪ್ಸಿ ಮಾಡೋದಕ್ಕಿಂತ ಒಂದು ಸ್ಟೆಪ್ ಕಮ್ಮಿ. ಅದ್ರ ಅತ್ಯಂತ ನಿಕಟ ಸಂಪರ್ಕದಲ್ಲಿ ಈ ಫ್ಲೂಯಿಡ್ ಸರ್ಕ್ಯುಲೇಟ್ ಆಗ್ತಾ ಇರೋದ್ರಿಂದ ಒಂದು ಹಂತಕ್ಕೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರದ್ದು ಒಂದು
ನಿಖರವಾಗಿ ಮಾಹಿತಿ ಪಡ್ಕೋಬಹುದು. ಏನಾಗ್ತಿದ್ದಿರ್ಬೋದು, ಏನಾದ್ರು ತೊಂದರೆ ಇದೆಯಾ, ಬೇರೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಏನು ಎತ್ತ ಅನ್ನೋದಕ್ಕೆ. ಸೊ ಹಾಗಾಗಿ ಅದು ಡಯಾಗ್ನೋಸ್ಟಿಕ್ ವ್ಯಾಲ್ಯೂ ಸಾಕಷ್ಟಿದೆ ಅದಕ್ಕೆ. ಓಕೆ ಓಕೆ. ಇದನ್ನ ಕೆನ್ ಐ ಕಂಪೇರ್ ದಿಸ್ ಟು ಅಮ್ನಿಯೋಟಿಕ್ ಫ್ಲೂಯಿಡ್? ಅಂದರೆ ಮಗುವಿನ DNA ಪರೀಕ್ಷೆ ಮಾಡೋದಕ್ಕೆ ಅಮ್ನಿಯೋಟಿಕ್ ಫ್ಲೂಯಿಡ್ ಏನು ತಗೋತಾರೆ, ಅಮ್ನಿಯೋಟಿಕ್ ಫ್ಲೂಯಿಡ್, ಅಮ್ನಿಯೋಸೆಂಟಸಿಸ್, ಅಮ್ನಿಯೋಟಿಕ್ ಫ್ಲೂಯಿಡ್ ಟ್ಯಾಪ್ ಮಾಡ್ತಾರೆ. ಅಂದರೆ ಹೆಂಗೆ ಅಂತಂದರೆ ಫ್ಲೂಯಿಡ್ ವಿಲ್ ಹ್ಯಾವ್ ಆಲ್ ದ ಡೀಟೇಲ್ಸ್. ಇನ್ ಎಲ್ಲ ಅಮ್ನಿಯೋಟಿಕ್ ಫ್ಲೂಯಿಡಲ್ಲಿ ಏನಿರುತ್ತೆ ಅಂತಂದರೆ ಮಗುವಿನ ಸುತ್ತಲೂ ಅಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ. ಸೊ ಆ ಫ್ಲೂಯಿಡ್ನಲ್ಲಿ ಮಗುವಿನ ದೇಹದ ಸೆಲ್ಸ್ ಇರುತ್ತೆ. ಸೊ ಅರ್ಲಿಯೆಸ್ಟ್ ಅವೈಲಬಲ್ DNA ಕಂಟೆಂಟ್ ಅನ್ನೋದು ನಿಮ್ಗೆ ಅಲ್ಲಿಂದ ಸಿಗೋದು. ಸೊ ಬ್ರೈನಿನ ಸುತ್ತ ಈ ಫ್ಲೂಯಿಡ್ ಸುತ್ತೋದ್ರಿಂದ ಸಾಕಷ್ಟು ಕೆಮಿಕಲ್ಗಳ ಏರುಪೇರಾಗ್ಬೋದು, ಸಾಕಷ್ಟು ಬ್ಯಾಕ್ಟೀರಿಯಾಗಳ ಪ್ರೆಸೆನ್ಸ್ ಇರಬಹುದು, ಶುಗರು, ಪ್ರೋಟೀನು, ಕ್ಲೋರೈಡು, ಸೆಲ್ ಕೌಂಟು. ಸೊ ಬ್ರೈನಿನ ಕೆಲಸ ಕಾರ್ಯ, ಬ್ರೈನಿಗೆ ಆಗ್ತಾ ಇರೋ ತೊಂದರೆದು ಒಂದು ಅತ್ಯಂತ ನಿಕಟವಾದ ಪ್ರತಿಫಲನ ಅಂತ ಅನ್ಬೋದು. ಸೊ ಅದರಿಂದ ಅಟ್ಲೀಸ್ಟ್ ಒಂದು ಹಂತಕ್ಕೆ ನಮಗೆ ಒಂದು ಐಡಿಯಾ ಸಿಗುತ್ತೆ ಏನಾಗ್ತಿರ್ಬೋದು, ಇನ್ಫೆಕ್ಷನ್ನ ಯಾವ ಥರ ಇನ್ಫೆಕ್ಷನ್ ಇರ್ಬೋದು, ಎಷ್ಟು ಸಿವಿಯರ್ ಆಗಿ ಇನ್ಫೆಕ್ಷನ್ ಇರ್ಬೋದು, ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ಬಟ್ ಈ ಲಂಬಾರ್ ಪಂಕ್ಚರ್ ಅಥವಾ ಸ್ಪೈನಲ್ ಟ್ಯಾಪ್ ಮಾಡ್ತೀವಿ ಅಂತ ಅಂದಾಗಲೇ ಸಾಕಷ್ಟು ಪೇಷಂಟ್ಸ್ಗೆ ಅಲ್ಲಿಂದಲೇ ಭಯ ಶುರುವಾಗುತ್ತೆ. ಯಾಕಂದರೆ ಒಂದು ಲಂಬಾರ್ ಪಂಕ್ಚರ್ ಅಂದಾಗ ಪ್ಯಾರಾಲಿಸಿಸ್ ಆಗಿಬಿಡಬಹುದಾ ಅಥವಾ ಅದರಿಂದ ಇನ್ನೇನೋ ಸೈಡ್ ಎಫೆಕ್ಟ್ಸ್ ಆಗಬಹುದಾ ಅನ್ನೋದು ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ ಆಲ್ಸೋ. ಯೂಶಲಿ ಲಂಬಾರ್ ಪಂಕ್ಚರ್ ಇಸ್ ವೆರಿ ಸೇಫ್. ಯೂಸ್ ಮಾಡೋ ನೀಡಲ್ಲೂ ತುಂಬ ಸಣ್ಣ ಸೂಜಿ, ದಪ್ಪ ಸೂಜಿನೂ ಅಲ್ಲ. ಅದೇನಂತ ಇತ್ತೀಚಿನ ದಿನಗಳಲ್ಲಿ ಅಂಥ ನೋವು ಆಗೋದಿಲ್ಲ ಅದರಿಂದ. ಬಟ್ ಏನಂತಂದರೆ ಅದರ ಡಯಾಗ್ನೋಸ್ಟಿಕ್ ಈಲ್ಡ್ ತುಂಬ ಜಾಸ್ತಿ. CSF ಇನ್ ಸಿಗೋವಂಥ ಮಾಹಿತಿ ಎಷ್ಟು ಅಂತಂದರೆ ನಮಗೆ ಬೇರೆ ಏನು ಟೆಸ್ಟು ಮಾಡದೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋವಂಥ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಎರಡನೇದೇನಂತಂದರೆ ಈ ಸ್ಪೈನಲ್ ಟ್ಯಾಪ್ ಅಥವಾ ಲಂಬಾರ್ ಪಂಕ್ಚರ್ ನಾವು ಏನು ಮಾಡ್ತೀವಿ, ಸ್ಪೈನಲ್ ಅನಸ್ತೀಸಿಯಾ ಕೊಡಬೇಕಾದ್ರೂ ಮಾಡ್ತೀವಿ ಅಂತ. ಸೇಮ್ ಸ್ಪೇಸ್ ಫ್ಲೂಯಿಡನ್ನ ಹೊರಗಡೆ ತೆಗೆದು ಬಯಾಪ್ಸಿ ಕಳಿಸ್ತು ಅಂತಂದರೆ CSF ಸಿಗುತ್ತೆ. ಅಲ್ಲಿಗೆ ಕರೆಕ್ಟಾಗಿರೋ ಮೆಡಿಸಿನ್ ನಾವು ಕೊಡ್ತು ಅಂತಂದರೆ ಸ್ಪೈನಲ್ ಅನಸ್ತೀಸಿಯಾ, ಕೆಳಗಡೆ ಭಾಗ ಪೂರ್ತಿ ನಮಗೆ ನೋವು ಇಲ್ಲದೇ ಇರೋ ಹಾಗೆ ಅಥವಾ ಮೂಮೆಂಟ್ ಇಲ್ಲದೇ ಇರೋ ಹಾಗೆ ಮಾಡೋದು ಸೇಮ್ ಥಿಂಗ್. ಸೊ ಇಟ್ಸ್ ವೆರಿ ಸೇಫ್. ಅದರಲ್ಲಿ ಯಾವುದೇ ರೀತಿಯಾಗಿರೋಂಥ ಅನ್ಆಂಟಿಸಿಪೇಟೆಡ್ ಕಾಂಪ್ಲಿಕೇಶನ್ ಆಗಲಿ ಅಥವಾ ಏನೋ ಆಗೋಗುತ್ತೆ, ಮಾಡಿದವ್ರಿಗೆಲ್ಲ ಪ್ಯಾರಾಲಿಸಿಸ್ ಆಗುತ್ತೆ, ಮಾಡಿದವ್ರಿಗೆಲ್ಲ ತೊಂದರೆ ಆಗುತ್ತೆ, ಆ ಥರ ಅಂತ ಏನಿಲ್ಲ. ಹೇಳಕ್ಕೆ ಹೋಯ್ತು ಅಂತಂದರೆ ಯಾವುದೇ ಒಂದು ಪ್ರೊಸೀಜರ್ ಮಾಡಬೇಕಾಯಿತು ಅಂತಂದ್ರೂ ಒಂದು ಸ್ಮಾಲ್ ಪರ್ಸೆಂಟೇಜು ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಹಾಗೆ ಇರುವಂಥ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಏನೂ ಆಗದೇ ಇಲ್ಲ 100% ಒಂದು ಪ್ರೊಸೀಜರ್ ಸೇಫ್ ಅಂತ ಹೇಳಿ ಇರುವಂಥ ಪ್ರೊಸೀಜರ್ ಯಾವುದೂ ಇಲ್ಲ. ಆ್ಯಂಡ್ ಎಸ್ಪೆಷಲಿ ಈ C-ಸೆಕ್ಷನ್ ಮಾಡುವಂಥ ಟೈಮಲ್ಲೂ ಜನರಲ್ ಅನಸ್ತೇಸಿಯಾ ಕೊಡದೇ ಇರೋದಕ್ಕೆ ಒಂದು ಕಾರಣ ಏನಂದರೆ ಮಗುವಿನವರೆಗೂ ಅದು ರೀಚ್ ಆಗುತ್ತೆ. ಸ್ಪೈನ್ಗೆ ಏನು ಲೋಯರ್ ಸ್ಪೈನ್ಗೆ ಅನಸ್ತೇಸಿಯಾ ಕೊಡ್ತಾರೆ, ಅದರಿಂದ ಫಾರ್ ದ ರೆಸ್ಟ್ ಆಫ್ ದೇರ್ ಲೈಫ್ಸ್ ಈ ಕಾರಣಕ್ಕೆ ಲೋಯರ್ ಬ್ಯಾಕ್ ಪೇನ್ ಬರುತ್ತೆ ಅಂತ ಏನಂತಾರೆ. ಇಸ್ ಇಟ್ ಅಪ್ಲಿಕೇಬಲ್? ಇಲ್ವಾ? ಅಲ್ಲೂ ತಪ್ಪು, ಇಲ್ಲೂ ತಪ್ಪು, ಅದೇ ಎರಡೂ ಕಡೆ ತಪ್ಪು. ಸ್ಪೈನಲ್ ಅನಸ್ತೀಸಿಯಾ ಕೊಡೋದ್ರಿಂದಾಗ್ಲಿ, ಲಂಬಾರ್ ಪಂಕ್ಚರಿನ್ ಮಾಡೋದಾಗ್ಲಿ ಜೀವನ ಪರ್ಯಂತ ಬೆನ್ನೋವು ಅನುಭವಿಸಬೇಕು ಅನ್ನೋ ತಪ್ಪು ಮಾಹಿತಿ. ವೆರಿ ರಾಂಗ್. ಅಂಡ್ ಪರ್ಸೆ ಈಗ ಎಷ್ಟು ಸಣ್ಣ ಸೂಜಿ ಯೂಸ್ ಮಾಡಿ ಲಂಬಾರ್ ಪಂಕ್ಚರ್ ಮಾಡ್ತೀವಿ ಅಂದ್ರೆ ಚುಚ್ಚೋದೇ ಗೊತ್ತಾಗಲ್ಲ, ಅಷ್ಟು ಚಿಕ್ಕ ಪ್ರಿಕ್ ಅದು. ಸೊ ಹಾಗಾಗಿ ಅದರಿಂದ ಆಗೋ ತೊಂದರೆ ಇಲ್ಲವೇ ಇಲ್ಲ. ಓಕೆ. ಆ್ಯಂಡ್ ಓಕೆ, ಈ ಎಲ್ಲ ಟೆಸ್ಟ್ಗಳನ್ನು ಮಾಡಿದ ನಂತರ ನಿಮಗೆ ಬ್ರೈನ್ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾದರೆ, ಜನರಲಿ ಒಂದು ಇನ್ಫೆಕ್ಷನ್ ಅಂದಾಗ ದೇಹದಲ್ಲಿನೇ ಯಾವುದೇ ಇನ್ಫೆಕ್ಷನ್ಗೆ ಒಂದು ಜನರಲ್ ಅಸಂಪ್ಷನ್ ಇಸ್ ದಟ್ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಅದರಿಂದ ಪರಿಹಾರ ಸಿಗುತ್ತೆ ಅಂತ. ಬಟ್ ಈ ಬ್ರೈನ್ ಇನ್ಫೆಕ್ಷನ್ಸ್ ಆದಾಗ ಸಾಕಷ್ಟು ಸಲ ಮೆಡಿಸಿನ್ಸಿಂದ ಕ್ಯೂರ್ ಆಗದೇ ಇರೋವಂಥ ಒಂದು ಇಶ್ಯೂ ಇದೆ ಅಂತ ಗೊತ್ತಾದಾಗ ಸರ್ಜರಿವರೆಗೂ ಹೋಗೋ ಚಾನ್ಸಸ್ ಇರುತ್ತಲ್ವಾ? ಎಲ್ಲ ಬ್ರೈನ್ ಇನ್ಫೆಕ್ಷನ್ಸು ಆ್ಯಂಟಿಬಯೋಟಿಕ್ಸಿಂದ ಕ್ಯೂರ್ ಆಗಲ್ಲ. ಬ್ರೈನ್ ಇನ್ಫೆಕ್ಷನ್ಗೆ ಇವತ್ತಿಗೂ ಫಂಡಮೆಂಟಲ್ ಟ್ರೀಟ್ಮೆಂಟ್ ಅನ್ನೋದು ಆ್ಯಂಟಿಬಯೋಟಿಕ್ಸೇನೆ. ಆ್ಯಂಟಿಬಯೋಟಿಕ್ಸ್ ಕೊಡದೆ ಬ್ರೈನ್ ಇನ್ಫೆಕ್ಷನ್ ಟ್ರೀಟ್ ಮಾಡಕ್ಕೆ ಬರೋದಿಲ್ಲ. ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಸ್ಟಿಲ್ ಆ್ಯಂಟಿಬಯೋಟಿಕ್ಸ್ ಕೊಡಲೇಬೇಕು. ಆ್ಯಂಟಿಬಯೋಟಿಕನ್ನು ಯಾವ ಆ್ಯಂಟಿಬಯೋಟಿಕನ್ನು ಕೊಡಬೇಕು, ಯಾಕೆಂತಂದರೆ ಹೋದ್ಸಲ ನಾ ಹೇಳ್ದಂಗೆ ಕೆಲವಷ್ಟು ಆ್ಯಂಟಿಬಯೋಟಿಕ್ ಮಾತ್ರ ಮಿದುಳಿನ ತನಕ ತಲುಪುತ್ತೆ. ಬ್ಲಡ್ ಬ್ರೈನ್ ಬ್ಯಾರಿಯರನ್ನು ದಾಟಿ ಹೋಗುವಂಥ ಆ್ಯಂಟಿಬಯೋಟಿಕ್ಸು ತುಂಬ ಕಮ್ಮಿ. ಅವುಗಳನ್ನೇ ಕರೆಕ್ಟಾಗಿ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಷ್ಟು ಬ್ಯಾಕ್ಟೀರಿಯಾಗಳು ಕೆಲವೊಂದಷ್ಟು ಆ್ಯಂಟಿಬಯೋಟಿಕ್ಗೆ ಸಸೆಪ್ಟಬಲ್ ಆಗಿರುತ್ತೆ, ಕೆಲವೊಂದಷ್ಟು ಬ್ಯಾಕ್ಟೀರಿಯಾಗಳು ಕೆಲವೊಂದಷ್ಟು ಆ್ಯಂಟಿಬಯೋಟಿಕ್ಕಿಂದ ಅಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಬ್ಲಡ್ ಬ್ರೈನ್ ಬ್ಯಾರಿಯರನ್ನು ದಾಟಬೇಕು. ಇರುವಂಥ ಬ್ಯಾಕ್ಟೀರಿಯಾ ಆಗಲಿ, ವೈರಸ್ ಆಗಲಿ ಅಥವಾ ಫಂಗಸ್ ಆಗಲಿ ಅದ್ರ ಮೇಲೆ ಆ್ಯಕ್ಟಿವ್ ಆಗಬೇಕು ಅನ್ನೋಂಥ ಕರೆಕ್ಟಾಗಿರೋ ಆ್ಯಂಟಿಬಯೋಟಿಕ್ಕನ್ನು ಯೂಶಲ್ ಆಗಿ ಮೊದಲು 1 ಅಥವಾ 2 ವಾರ IV ಆಗಿ ಕೊಡ್ತೀವಿ. ಮಾತ್ರೆಗಳ ಮುಖಾಂತರ ಕೊಡೋದ್ರ ಬದಲು ಇಂಜೆಕ್ಷನ್ ಮುಖಾಂತರ ಕೊಡೋದು ಪ್ರಾಕ್ಟೀಸ್. ಯಾಕೆಂತಂದರೆ ಕರೆಕ್ಟಾಗಿ ಡೋಸು ಡೆಲಿವರ್ ಆಗುತ್ತೆ, ಫಾಸ್ಟ್ ಆ್ಯಕ್ಷನ್ ಆಗುತ್ತೆ, ಮತ್ತು ಬೇಗ ಅದರ ಒಂದು ಆ್ಯಕ್ಷನ್ ಬರೋದ್ರಿಂದ ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ಸೊ ಫಸ್ಟ್ ಸ್ಟೆಪ್ ಇಸ್ ಸ್ಟಿಲ್ ಆ್ಯಂಟಿಬಯೋಟಿಕನ್ನು ಕೊಡೋದು ಇದ್ದಿದ್ದೇನೆ. ಅದರ ಜೊತೆಗೆ ಈಗ ನಾವು ಸ್ಕ್ಯಾನ್ ಮಾಡಬೇಕಾದ್ರೆ ನಾವು ನೋಡ್ತೀವಿ ಇನ್ಫೆಕ್ಷನಿಂದ ಬೇರೆ ತೊಂದರೆಗಳಾಗಿರಬಹುದು. ನಾನು ಹೇಳಿದ ಹಾಗೆ ಇನ್ಫೆಕ್ಷನಿಂದ ಮೆದುಳಿನಲ್ಲಿ ಕೀವು ಕಟ್ಕೊಂಡಿರ್ಬೋದು, ಸಬ್ಡ್ಯೂರಲ್ ಎಂಪೈಮಾ ಅಂತ ಕರಿತೀವಿ. ಇನ್ಫೆಕ್ಷನಿಂದ ಮಿದುಳಿನ ಒಳಗಡೆ ಆಬ್ಸೆಸ್ ಆಗಿರ್ಬೋದು, ಬ್ರೈನ್ ಆಬ್ಸೆಸ್ ಅಂತ ಕರಿತೀವಿ. ಇನ್ಫೆಕ್ಷನಿಂದ ಮಿದುಳಿನ ಒಳಗಡೆ ನೀರು ಕಟ್ಕೊಂಡಿರ್ಬೋದು, ಹೈಡ್ರೋಕೆಫಲಸ್ ಅಂತ ಕರಿತೀವಿ. ಆ ಒಂದು ಕೆಲವೊಂದಷ್ಟು ಬೇರೆ ಬೇರೆ ಆಯಾಮಗಳೇನಿದೆ ಅದಕ್ಕೆ ಸರ್ಜರಿನ ಅವಶ್ಯಕತೆ ಬರಬಹುದು. ನೀರು ಕಟ್ಕೊಂಡಿದೆ, ಅದರಿಂದ ತೊಂದರೆ ಆಗ್ತಾ ಇದೆ ಅಂತಂದರೆ ಶಂಟ್ ಅಂತ ಹೇಳಿ ಪ್ರೊಸೀಜರ್ ಮಾಡ್ತೀವಿ. ಸೊ ಒಂದು ಸಣ್ಣ ಟ್ಯೂಬ್
ಅದನ್ನು ಮಿದುಳಿನ ಈ ನೀರು ಕಟ್ಕೊಂಡಿರೋ ಜಾಗಕ್ಕೆ ಹಾಕಿ ಅಲ್ಲಿಂದ ಅದನ್ನು ನಾವು ದೇಹದ ಬೇರೆ ಭಾಗಕ್ಕೆ ಡೈವರ್ಟ್ ಮಾಡುವಂಥ ಒಂದು ಪ್ರೊಸೀಜರ್ ಅದು. ಚರ್ಮದ ಕೆಳಗಡೆನೇ ಆ ಟ್ಯೂಬ್ ಹೋಗುತ್ತೆ. ಕಾಮನ್ ಆಗಿ ಹೊಟ್ಟೆ ಒಳಗೆ ವೆಂಟ್ರಿಕ್ಯುಲೋ ಪೆರಿಟೋನಿಯಲ್ ಶಂಟ್ ಅಂತ ಹೇಳ್ತೀವಿ. ಲೆಸ್ ಕಾಮನ್ ಆಗಿ ಏನು ಮಾಡ್ತೀವಿ ಅಂತಂದರೆ ಲಂಗ್ಸಿನ ಹೊರಪದರ ಪ್ಲೂರಾ ಅಂತ ಏನಿರುತ್ತೆ, ಸೊ ವೆಂಟ್ರಿಕ್ಯುಲೋ ಪ್ಲೂರಲ್ ಶಂಟ್ ಅಂತ ಇರುತ್ತೆ. ರಕ್ತಕ್ಕೆ ಡೈರೆಕ್ಟಾಗಿ ಬಾಡಿದು ಫ್ಲೂಯಿಡ್ಗೆ ವೆಂಟ್ರಿಕ್ಯುಲೋ ಏಟ್ರಿಯಲ್ ಶಂಟ್ ಅಂತ ಹಾರ್ಟಿನ ಒಂದು ಭಾಗ ಕೊಡೋ ಅದು ಒಂದು ಪದ್ಧತಿ ಇದೆ. ಸೊ ಬೇಕಾದಷ್ಟು ವಿಧಾನಗಳಿದೆ. ಈಗ ನೀರು ಕಟ್ಕೊಂಡಿತ್ತು ಅಂತಂದರೆ ಅದನ್ನು ಡೈವರ್ಟ್ ಮಾಡಿ ಪ್ರೆಷರ್ ಕಮ್ಮಿ ಮಾಡೋದಕ್ಕೆ ಒಂದು ಸ್ಪೆಸಿಫಿಕ್ ಸರ್ಜರಿ. ಆ್ಯಬ್ಸೆಸ್ ಇತ್ತು ಅಂದರೆ ಸಣ್ಣದಾಗಿತ್ತು, ತೊಂದರೆ ಮಾಡ್ತಾ ಇಲ್ಲ ಅಂತಂದರೆ ಆ್ಯಂಟಿಬಯೋಟಿಕ್ಕಿಂದನೇ ವಾಸಿ ಆಗ್ಬೋದು. ತುಂಬ ದೊಡ್ಡದಾಗಿದೆ ಆ್ಯಬ್ಸೆಸ್ಸು, ತುಂಬ ಬ್ರೈನ್ ಮೇಲೆ ಪ್ರೆಷರ್ ಹಾಕ್ತಾ ಇದೆ, ಮಿದುಳಿನ ಬೇರೆ ಬೇರೆ ಭಾಗಗಳ ಕೆಲಸದಕ್ಕೆ ತೊಂದರೆ ಕೊಡ್ತಾ ಇದೆ ಅಂದರೆ ಆ್ಯಬ್ಸೆಸ್ಸನ್ನು ಸರ್ಜರಿ ಮಾಡಿ ತೆಗೆಯುವಂಥದ್ದನ್ನು ನಾವು ಕೂಡ ಮಾಡಬಹುದು. ಸಬ್ಡ್ಯೂರಲ್ ಎಂಪೈಮಾ ಅಂದರೆ ಬ್ರೈನಿನ ಹೊರಗಡೆ ಕೀವ್ ಇರುತ್ತೆ, ಸೊ ಕೀವನ್ನು ತೆಗೆದು ಆ ಭಾಗಗಳನ್ನು ಕರೆಕ್ಟಾಗಿ ಸರಿ ಮಾಡಿ ಅದಕ್ಕೆ ಸಲೈನಿಂದ ಚೆನ್ನಾಗಿ ವಾಶ್ ಕೊಟ್ಟು ಕೀವಿನ ಇದನ್ನು ಹೊರಗಡೆ ತೆಗಿತು ಅಂದರೆ ಇನ್ಫೆಕ್ಷನ್ ಬರ್ಡನ್ ಕಮ್ಮಿ ಆಗುತ್ತೆ. ಸೊ ಆವಾಗ ಆ್ಯಂಟಿಬಯೋಟಿಕ್ಗೆ ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡುತ್ತೆ, ಇನ್ಫೆಕ್ಷನ್ ಬರ್ಡನ್ ಕಮ್ಮಿ ಆಗುತ್ತೆ. ಬಟ್ ಈ ಟ್ರೀಟ್ಮೆಂಟ್ ಅನ್ನೋದು ಇಟ್ ಡಸಂಟ್ ಎಂಡ್ ವಿತ್, ಫಾರ್ ಎಕ್ಸಾಂಪಲ್ ನೀವು ಸರ್ಜರಿ ಸಜೆಸ್ಟ್ ಮಾಡಿದರೆ ಸರ್ಜರಿ ಅಥವಾ ಮೆಡಿಕೇಶನ್ ಸಜೆಸ್ಟ್ ಮಾಡಿದರೆ ಮೆಡಿಕೇಶನ್ ಅಲ್ವಾ, ಕೆಲವೊಂದು ಸಲ ರಿಹ್ಯಾಬಿಲಿಟೇಷನು ಬೇಕಾಗುತ್ತಾ? ರಿಹ್ಯಾಬಿಲಿಟೇಷನ್ ಅಂತಂದರೆ ಯಾವ ಮಟ್ಟಕ್ಕೆ ಅದ್ರ ತೊಂದರೆ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಬ್ರೈನ್ ಇನ್ಫೆಕ್ಷನ್ ಆಗಿದೆ, ಕೋಮಾಗಿ ಹೋಗಿರ್ತಾರೆ, ಜ್ಞಾನ ಇರೋದಿಲ್ಲ, ಅಥವಾ ಬ್ರೈನ್ ಇನ್ಫೆಕ್ಷನ್ ಆಗಿರುತ್ತೆ, ಒಂದು ಸೈಡ್ ಕೈ ಕಾಲಿನ ವೀಕ್ನೆಸ್ ಆಗಿರುತ್ತೆ, ಬ್ರೈನ್ ಇನ್ಫೆಕ್ಷನ್ ಆಗಿ ಸ್ಟ್ರೋಕ್ ಆಗುತ್ತೆ, ಬ್ರೈನಿನ ಒಂದು ಭಾಗ ಕೆಲಸ ಮಾಡಲ್ಲ, ಬ್ರೈನ್ ಇನ್ಫೆಕ್ಷನ್ ಆಗಿ ಬ್ರೈನಿನ ಕೆಲವೊಂದಷ್ಟು ಭಾಗ ನಿರ್ದಿಷ್ಟವಾಗಿ ಕೆಲಸ ಮಾಡಲ್ಲ, ಅಥವಾ ಬ್ರೈನ್ ಇನ್ಫೆಕ್ಷನ್ ಆಗಿ ಫಿಟ್ಸ್ ಬರ್ತಾ ಇರುತ್ತೆ, ಬ್ರೈನ್ ಇನ್ಫೆಕ್ಷನ್ ಆಗಿ ಚಿಕ್ಕ ಮಕ್ಕಳಲ್ಲಿ ಈ ಥರ TB ಎಲ್ಲ ಆಯಿತು ಅಂತಂದರೆ ನೀರು ಕಟ್ಕೊಂಡು ಅದರಿಂದ ಬೆಳವಣಿಗೆ ನಿಧಾನ ಆಗ್ಬೋದು, ಅಥವಾ ಮಗುವಿನ ಬುದ್ಧಿಮತ್ತತೆ ಕಮ್ಮಿ ಇರ್ಬೋದು. ಸೊ ಈ ಎಲ್ಲ ಥರ ಬೇರೆ ಬೇರೆ ಸಿಚುವೇಶನ್ಸ್ ಇದೆ. ಬ್ರೈನ್ ಇನ್ಫೆಕ್ಷನ್ ಅಂತಂದರೆ ಜ್ವರ ಬರುತ್ತೆ, ಇದೇ ಆಗುತ್ತೆ ಅಂತಲ್ಲ, ಅದ್ರ ಪ್ರೆಸೆಂಟೇಷನ್ ಏನು ಬೇಕಾದ್ರೂ ಇರಬಹುದು. ಅದ್ರ ಪ್ರಕಾರ ರಿಹ್ಯಾಬಿಲಿಟೇಷನ್ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೋಮಾದಲ್ಲಿ ಇರ್ತಾರೆ ಅಂತಂದರೆ ಅವ್ರಿಗೆ ಅವ್ರದ್ದೇ ಆದ ಕೇರ್ ಬೇಕು, ಕರೆಕ್ಟಾಗಿ ಫಿಸಿಯೋಥೆರಪಿ ಮಾಡಬೇಕು, ಅವ್ರ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಪೌಷ್ಟಿಕಾಂಶ ಹೇಗಿದೆ ಅಂತ ನೋಡ್ಕೋಬೇಕು, ಅವ್ರಿಗೆ ಕರೆಕ್ಟಾಗಿರೋ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡಬೇಕು, ವಾಪಸ್ ಅವ್ರಿಗೆ ಜ್ಞಾನ ಬರೋ ತನಕ ಅವರನ್ನು ಚೆನ್ನಾಗಿ ನೋಡಿಕೊಂಡು ನಿಧಾನಕ್ಕೆ ಅವರನ್ನು ಹೊರಗೆ ಕರ್ಕೊಂಬರ್ಬೇಕಾಗಿ ಬರುತ್ತೆ. ಒಂದು ಸೈಡ್ ಕೈಕಾಲು ಕೆಲಸ ಮಾಡ್ತಿಲ್ಲ ಅಂದರೆ ಫಿಸಿಯೋಥೆರಪಿ ಬೇಕಾಗುತ್ತೆ, ಎಕ್ಸಸೈಸ್ ಮಾಡಬೇಕಾಗಿ ಬರುತ್ತೆ. ವರ್ಕ್ ಪ್ಲೇಸಲ್ಲಿ ರಿಹ್ಯಾಬಿಲಿಟೇಷನ್ ಇರುತ್ತೆ, ಅವ್ರನ್ನ ಕರೆಕ್ಟಾಗಿ ಆ ಒಂದು ಕರೆಕ್ಟಾಗಿ ಅವ್ರ ಕೈಲಿ ಮಾಡೋವಂಥ ಕೆಲಸಕ್ಕೆ ಮಾತ್ರ ಅವ್ರನ್ನ ನಿಯೋಜಿಸಿ ಆ ಕೆಲಸ ಮಾಡಿಸೋವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಮಕ್ಕಳಲ್ಲಾಯಿತು, ಕೊಲಾಸ್ಟಿಕ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ, ಸ್ಕೂಲಲ್ಲಿ ಕೋಪ್ ಅಪ್ ಮಾಡೋಕ್ಕಾಗ್ತಾ ಇಲ್ಲ ಮಗುಗೆ ಬಿಕಾಸ್ ಆಫ್ ಇನ್ಫೆಕ್ಷನ್ ಆಗಿ ಮಿದುಳಿನ ಕೆಲಸ ಒಂದು ಸ್ವಲ್ಪ ನಿಧಾನ ಆಗಿದೆ ಅಂದರೆ, ಸೊ ಆ ಆಯಾಮದಲ್ಲಿ ನಾವೇನು ಅನ್ಕೋತೀವಿ ರಿಹ್ಯಾಬಿಲಿಟೇಷನ್ ಅಂತಂದರೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು, ಒಂದು ಸ್ವಲ್ಪ ಅವ್ರಿಗೆ ಒಂದು ವಾಕಿಂಗ್ ಸ್ಟಿಕ್ ಕೊಟ್ಟು ನಡೆಸೋದು, ಒಂದು ಸ್ವಲ್ಪ ಇದು ಮಾಡಿಸೋದು ಅಂತ. ರಿಹ್ಯಾಬಿಲಿಟೇಷನ್ ಅನ್ನೋದು ತುಂಬ ದೊಡ್ಡ ಆಯಾಮ. ಅದು ವರ್ಕ್ ಪ್ಲೇಸಲ್ಲಾಗಲಿ, ಮನೆಯಲ್ಲಾಗಲಿ, ಸ್ಕೂಲಲ್ಲಾಗಲಿ, ಹೊರಗಡೆ ಕೆಲಸದಲ್ಲಾಗಲಿ ತುಂಬ ಬೇರೆ ಬೇರೆ ಇರುತ್ತೆ. ಸೊ ಆಯಾ ಒಂದು ಇನ್ಫೆಕ್ಷನ್ನು ಆ ಪೇಷಂಟಿಗೆ ಯಾವ ರೀತಿ ಅಫೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಅವ್ರನ್ನ ಹೇಗಾದರೂ ಮೇನ್ ಸ್ಟ್ರೀಮ್ ಸೊಸೈಟಿಗೆ ವಾಪಸ್ ಕರ್ಕೊಂಬರೋದು ರಿಹ್ಯಾಬಿಲಿಟೇಷನ್ ಉದ್ದೇಶ. ಸೊ ಎಲ್ರಿಗೂ ಬೇಕಾಗೇ ಆಗುತ್ತೆ ಅದು. ಓಕೆ, ಸೊ ಈ ಬ್ರೈನ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ನ ನಂತರ ಫಾರ್ ಎಕ್ಸಾಂಪಲ್ ಸರ್ಜರಿನೇ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ, ಅದ್ರ ನಂತರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಹೇಗಿರುತ್ತೆ ಅಂತ. ಯಾಕಂದರೆ ಸಾಕಷ್ಟು ಜನ ಪೇಷಂಟ್ಸ್ ಆಫ್ಟರ್ ರಿಕವರಿ ಮೆಮೊರಿ ಪ್ರಾಬ್ಲಮ್ಸ್ ಫೇಸ್ ಮಾಡಿರೋದಿದೆ, ಸೀಜರ್ಸ್ ಇರಬಹುದು, ಸ್ಪೀಚ್ ಡಿಫಿಕಲ್ಟೀಸ್ ಮತ್ತು ಬಿಹೇವಿಯರಲ್ ಚೇಂಜಸ್ ಕೂಡ ಕಾಣಿಸ್ಕೊಳ್ಳುತ್ತೆ.